ಶ್ರೀಕೃಷ್ಣನು ಹೇಳುತ್ತಾನೆ, ಸೋಮಾರಿಯಾದವನು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಶ್ರಮಕ್ಕಿಂತ ಆಲಸ್ಯದಲ್ಲಿ ನೆಮ್ಮದಿಯನ್ನು ಪಡೆಯುವವನು ಏಳಿಗೆ ಹೊಂದಲು ಸಾಧ್ಯವಿಲ್ಲ. ಅಂತಹ ವ್ಯಕ್ತಿಯು ಎಂದಿಗೂ ಯಶಸ್ಸನ್ನು ಸಾಧಿಸಲು ಹೇಗೆ ಸಾಧ್ಯ? ಆದ್ದರಿಂದ ನೀವು ಏನನ್ನಾದರೂ ಸಾಧಿಸಲು ಬಯಸಿದರೆ ಈಗಿನಿಂದಲೇ ಸೋಮಾರಿತನವನ್ನು ತ್ಯಜಿಸಿ. ಎಂದಿಗೂ ನಿಮ್ಮ ಕಾರ್ಯಗಳನ್ನು ಮುಂದೂಡಿ, ಏಕೆಂದರೆ ಸಮಯದ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ವಿಫಲವಾದ ವ್ಯಕ್ತಿಯು ತನ್ನ ಮೇಲೆ ಹತಾಶೆಯನ್ನು ಆಹ್ವಾನಿಸುತ್ತಾನೆ. ಕೊನೆಯಲ್ಲಿ ಅವರಿಗೆ ಏನನ್ನೂ ಮಾಡಲು ಸಮಯವಿಲ್ಲ. ಯಾರೊಬ್ಬರ ಜೀವನದಲ್ಲಿ ಯಶಸ್ಸಿನ ಕೊರತೆಗೆ ಮುಖ್ಯ ಕಾರಣವೆಂದರೆ ತಮ್ಮ ಮೇಲೆ ವಿಶ್ವಾಸವಿಲ್ಲದಿರುವುದು. ತಮ್ಮನ್ನು ನಂಬುವವರು ಮಾತ್ರ ಯಶಸ್ವಿಯಾಗಬಲ್ಲರು. ಒಂದು ಪ್ರಮುಖ ಉದಾಹರಣೆಯೆಂದರೆ ಕರ್ಣ ಒಮ್ಮೆ ಶ್ರೀಕೃಷ್ಣನಿಗೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದನು. ತನ್ನ ಜೀವನದುದ್ದಕ್ಕೂ ತಾನು ಎದುರಿಸಿದ ಅನ್ಯಾಯವನ್ನು ಪ್ರಶ್ನಿಸಿದನು. ಅವನು ತನ್ನ ತಾಯಿಯಿಂದ ಹುಟ್ಟಿನಿಂದಲೇ ಪರಿತ್ಯಕ್ತನಾದ ದ್ರೋಣಾಚಾರ್ಯರಿಂದ ಶಿಕ್ಷಣವನ್ನು ನಿರಾಕರಿಸಿದ ನಿದರ್ಶನಗಳನ್ನು ವಿವರಿಸಿದನು ಮತ್ತು ದ್ರೌಪದಿಯ ಸ್ವಯಂವರದಲ್ಲಿ ಅವಮಾನಕ್ಕೊಳಗಾದ ಪ್ರತಿಕ್ರಿಯೆಯಾಗಿ ಭಗವಾನ್ ಕೃಷ್ಣನು ಕರ್ಣನಿಗೆ ಅವನ ಸ್ವಂತ ಹೋರಾಟಗಳನ್ನು ನೆನಪಿಸಿದನು. ಜೀವನದಲ್ಲಿ ಸವಾಲುಗಳು ಸಾಮಾನ್ಯವಲ್ಲ, ಆದರೆ ಒಬ್ಬನು ಅವುಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂಬುದು ಅವರ ಮುಂದಿನ ಹಾದಿಯನ್ನು ವಿವರಿಸುತ್ತದೆ. ಜೀವನದಲ್ಲಿ ಒಬ್ಬರು ಎಷ್ಟು ಬಾರಿ ಅವಮಾನವನ್ನು ಎದುರಿಸುತ್ತಾರೆ ಎಂಬುದು ನಿರ್ಣಾಯಕ ಅಂಶವಲ್ಲ, ಬದಲಿಗೆ ಅವರು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದು. ತನ್ನಲ್ಲಿರುವ ಜ್ಞಾನವನ್ನು ಬಳಸಿಕೊಳ್ಳುವುದು ಮತ್ತು ಸವಾಲುಗಳನ್ನು ಜಯಿಸುವುದು ಅತ್ಯಗತ್ಯ. ಪುಸ್ತಕಗಳಿಂದ ಮಾತ್ರವಲ್ಲದೆ ಅನುಭವಗಳು ಮತ್ತು ಇತರರೊಂದಿಗೆ ಸಂವಹನದಿಂದ ಕಲಿಯುವುದು. ಕಷ್ಟಪಟ್ಟು ಕೆಲಸ ಮಾಡುವವರಿಂದ ತಪ್ಪುಗಳು ಸಂಭವಿಸುತ್ತವೆ. ಹೇಡಿಗಳ ಜೀವನದಲ್ಲಿ ಇತರರ ತಪ್ಪುಗಳ ಹುಡುಕಾಟವು ಅಂತ್ಯವಿಲ್ಲ. ಗೌರವವು ಅಂತರ್ಗತವಾಗಿಲ್ಲ, ಅದನ್ನು ಗಳಿಸಬೇಕು. ಅಗತ್ಯವು ಕಣ್ಮರೆಯಾದಾಗ ಗೌರವವು ಕಣ್ಮರೆಯಾಗುತ್ತದೆ. ಆದ್ದರಿಂದ ಮಾತನಾಡಲು ಕಲಿಯಿರಿ, ಇಲ್ಲದಿದ್ದರೆ ನೀವು ನಿಮ್ಮ ಜೀವನವನ್ನು ಕೇಳುತ್ತಾ ಕಳೆಯುತ್ತೀರಿ. ನಿಮಗೆ ಸಾಧ್ಯವಾದಷ್ಟು ಎತ್ತರಕ್ಕೆ ಹಾರುವುದರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ನೆಲದಲ್ಲಿ ಉಳಿಯಲು ಮರೆಯದಿರಿ. ನೀವು ಮೌನವಾಗಿದ್ದರೂ ನಿಮ್ಮ ಬಗ್ಗೆ ಕಾಳಜಿ ಇರುವವರು ಮಾತ್ರ ಕೇಳುತ್ತಾರೆ. ಅಗತ್ಯವಿರುವಷ್ಟು ಮಾತ್ರ ಚಿಂತಿಸಿ, ಅದು ನಿಮ್ಮ ಜೀವನವನ್ನು ಸೇವಿಸುವ ಮಟ್ಟಿಗೆ ಅಲ್ಲ. ಬುದ್ಧಿವಂತಿಕೆಯಿಂದ ಮಾತನಾಡಿ, ಆದರೆ ನೆನಪಿಡಿ, ಕೇಳುಗರು ತಮ್ಮ ಸ್ವಂತ ತಿಳುವಳಿಕೆ ಮತ್ತು ಆಲೋಚನೆಗಳ ಆಧಾರದ ಮೇಲೆ ವ್ಯಾಖ್ಯಾನಿಸುತ್ತಾರೆ. ನಿಮ್ಮನ್ನು ಮರೆತವರು ಸಹ ನಿಮ್ಮ ಮಹತ್ವವನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು ನಂಬಿರಿ. ಜೀವನವು ಯಾವಾಗಲೂ ಬಯಸಿದ ಪಾತ್ರಗಳನ್ನು ನೀಡುವುದಿಲ್ಲ. ಕೆಲವೊಮ್ಮೆ ನಾವು ನಮ್ಮ ಸ್ವಂತ ಹಣೆ ಬರಹವನ್ನು ರಚಿಸಬೇಕಾಗಿದೆ. ಜನರು ನಮ್ಮ ಶವಪೆಟ್ಟಿಗೆಯನ್ನು ಒಯ್ಯುತ್ತಾರೆ, ನಮ್ಮ ಕನಸುಗಳಲ್ಲ. ನಿಮ್ಮ ನಗು ನಿಮ್ಮ ಮುಖದ ಮೇಲೆ ದೇವರ ಸಹಿಯಾಗಿದೆ. ಕಣ್ಣೀರು ಅಥವಾ ಕೋಪದಿಂದ ಮಸುಕಾಗಲು ಬಿಡಬೇಡಿ. ಯಾರೂ ನಮಗೆ ಮಿತ್ರರಾಗುವುದಿಲ್ಲ ಅಥವಾ ಶತ್ರುಗಳಾಗುವುದಿಲ್ಲ. ನಮ್ಮ ನಡವಳಿಕೆ ಮತ್ತು ಮಾತುಗಳು ಅವರನ್ನು ಹಾಗೆ ಮಾಡುತ್ತವೆ. ಸಹಾನುಭೂತಿಗಾಗಿ ನಿರಂತರವಾಗಿ ಅಳುವ ವ್ಯಕ್ತಿಯು ಹೊರಗೆ ಸಾಂತ್ವನವನ್ನು ಕಂಡುಕೊಳ್ಳುತ್ತಾನೆ, ಆದರೆ ಸಂತೋಷವು ಅವರ ಬಾಗಿಲಲ್ಲಿ ಕಾಯುತ್ತಿದೆ. ಏಕೆಂದರೆ ಭರವಸೆ ಮತ್ತು ಆಕಾಂಕ್ಷೆಗಳನ್ನು ಹೊಂದಿರುವವರು ಜೀವನದ ಪ್ರತಿಯೊಂದು ಪರೀಕ್ಷೆಯನ್ನು ಹಾದುಹೋಗುತ್ತಾರೆ. ಪ್ರತಿಯೊಬ್ಬರೂ ಸ್ವತಃ ನಿಜವಲ್ಲ, ಮತ್ತು ಇದು ವಾಸ್ತವ. ಜನರು ಆಟಿಕೆಗಳನ್ನು ಬಿಟ್ಟು ಬಿಡುವ ಬದಲು ಭಾವನೆಗಳೊಂದಿಗೆ ಆಟವಾಡುವುದು ಎಷ್ಟು ವಿಚಿತ್ರವಾಗಿದೆ. ಶ್ರೇಷ್ಠ ಮನಸ್ಸುಗಳು ವಿಚಾರಗಳನ್ನು ಚರ್ಚಿಸುತ್ತವೆ, ಸರಾಸರಿ ಮನಸ್ಸುಗಳು ಘಟನೆಗಳನ್ನು ಚರ್ಚಿಸುತ್ತವೆ ಮತ್ತು ಸಣ್ಣ ಮನಸ್ಸುಗಳು ಜನರನ್ನು ಚರ್ಚಿಸುತ್ತವೆ. ಅಹಂಕಾರವನ್ನು ಪೋಷಿಸಬೇಡಿ. ಅನೇಕ ಸಿಕಂದರರು ಕಾಲದ ಸಾಗರದಲ್ಲಿ ಮುಳುಗಿದ್ದಾರೆ. ಈ 5 ಸ್ಥಳಗಳಲ್ಲಿ ಮೌನವಾಗಿರಿ. ನಿಮ್ಮ ಮಾತಿಗೆ ಯಾವುದೇ ಬೆಲೆ ಇಲ್ಲ. ಅಲ್ಲಿ ನೀವು ಮಾತನಾಡಲು ಪಶ್ಚಾತ್ತಾಪ ಪಡಬಹುದು. ನಿಮ್ಮ ಮಾತುಗಳು ಇತರರನ್ನು ನೋಯಿಸುವಲ್ಲಿ, ಕೋಪವು ಪ್ರಬಲವಾಗಿರುವಲ್ಲಿ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ಯಾರೂ ಕೇಳುವುದಿಲ್ಲ. ನೀವು ಯಾರನ್ನಾದರೂ ಸಂಕಷ್ಟದಲ್ಲಿ ನೋಡಿದರೆ ನಿಮ್ಮಲ್ಲೂ ದೈವತ್ವವಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಜೀವನದಲ್ಲಿ ಪೂರೈಸುವಿಕೆಗಳು ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ. ಜೀವನದಲ್ಲಿ ಜಗಳಗಳೆಲ್ಲ ಆಸೆಗಳಿಗೆ ಸಂಬಂಧಿಸಿದ್ದು. ಯಾರೂ ದುಃಖವನ್ನು ಬಯಸುವುದಿಲ್ಲ ಮತ್ತು ಯಾರೂ ಕಡಿಮೆ ಬಯಸುವುದಿಲ್ಲ. ಅವರ ಉದ್ದೇಶಗಳು ಯಾವಾಗಲೂ ಸ್ಪಷ್ಟವಾಗಿರುವವರು ಹೆಚ್ಚಾಗಿ ವಿರೋಧವನ್ನು ಎದುರಿಸುತ್ತಾರೆ. ಭಾರವಾದ ಸಂಬಂಧಗಳನ್ನು ಬಿಡಿ. ಹೊರೆಯಾಗುವುದಕ್ಕಿಂತ ನೆನಪಿನಲ್ಲಿಟ್ಟುಕೊಳ್ಳುವುದು ಉತ್ತಮ.
ಸುಳ್ಳನ್ನು ಖರೀದಿಸುವುದು ಹೆಚ್ಚು ಕಾಲ ಉಳಿಯುವುದಿಲ್ಲ. ಸತ್ಯವು ಕೊನೆಯವರೆಗೂ ಸ್ಥಿರವಾಗಿರುತ್ತದೆ. ಯಾರೊಬ್ಬರ ಭವಿಷ್ಯವನ್ನು, ಅವರ ವರ್ತಮಾನವನ್ನು ನೋಡಿ ಅಪಹಾಸ್ಯ ಮಾಡಬೇಡಿ. ಕಲ್ಲಿದ್ದಲನ್ನು ಕ್ರಮೇಣ ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಕಾಲಕ್ಕಿದೆ. ಸಮಯ ನಿರ್ಧರಿಸಿದಾಗ ಸಾಕ್ಷಿಗಳು ಅನಗತ್ಯ. ಎಲ್ಲ ಮಾನವ ಕಾರ್ಯಗಳನ್ನು ಪೂರ್ಣಗೊಳಿಸುವ ಪದವು ನಾಳೆ. ಅತಿಯಾದ ಮಳೆಯೂ ಒಳ್ಳೆಯದಲ್ಲ ಎಂಬಂತೆ ಕೆಲವೊಮ್ಮೆ ಅಗತ್ಯಕ್ಕಿಂತ ಕಡಿಮೆ ಮಾತನಾಡುವುದು ಉತ್ತಮ. ನಮ್ಮ ಇಚ್ಛೆಯ ಪ್ರಕಾರ ಹುಟ್ಟು ಮತ್ತು ಸಾವಿನ ನಡುವಿನ ಎಲ್ಲ ವ್ಯವಸ್ಥೆಗಳನ್ನು ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ಪ್ರತಿಬಿಂಬಿಸಿ. ಜೀವನದಲ್ಲಿ ಪ್ರತಿಯೊಂದು ಅವಕಾಶವನ್ನು ಪಡೆದುಕೊಳ್ಳಿ, ಆದರೆ ಬೇರೊಬ್ಬರ ವೆಚ್ಚದಲ್ಲಿ ಎಂದಿಗೂ. ಜೀವನವು ಒಂದು ಅವಕಾಶವನ್ನು ನೀಡಿದರೆ ಅದು ದ್ರೋಹವನ್ನು ಸಹ ತರುತ್ತದೆ. ಇಂದಿನ ಜಗತ್ತಿನಲ್ಲಿ ಸಂತೋಷವಾಗಿರಬೇಕಾದರೆ ಸ್ವಾರ್ಥಿಗಳಾಗಬೇಕು. ಇದು ಈ ಯುಗದ ಕಪೋರ ವಾಸ್ತವವಾಗಿದೆ. ಇದನ್ನು ಅನೇಕರು ಒಪ್ಪಿಕೊಳ್ಳುವುದಿಲ್ಲ. ನಿಮಗೆ ಅರ್ಥವಾಗದವರ ಮೇಲೆ ಬೀಳುವುದು ಹುಚ್ಚುತನ. ಪ್ರೀತಿ ಮೂರ್ಖತನವಲ್ಲ. ಹವಾಮಾನವು ಬದಲಾಗಬಹುದಾದರೆ ಪ್ರಾರ್ಥನೆಗಳು ಬದಲಾಗಬಹುದು. ನಿಮ್ಮ ಹೃದಯದಲ್ಲಿರುವವರು ವ್ಯಕ್ತಪಡಿಸಲು ಯೋಗ್ಯವಾಗಿದೆ. ಇತರ ಹೃದಯದಲ್ಲಿರುವುದನ್ನು ಅರ್ಥ ಮಾಡಿಕೊಳ್ಳುತ್ತಾ ಇರಿ. ಸಂಬಂಧಗಳು ಎಂದಿಗೂ ಮುರಿಯುವುದಿಲ್ಲ. ಇದು ನಮ್ಮ ಸಮರ್ಪಣೆ, ತಾಳ್ಮೆ, ಧೈರ್ಯ ಮತ್ತು ಸಕಾರಾತ್ಮಕ ಆಲೋಚನೆಗಳು ವಿವಿಧ ಸವಾಲಿನ ಸಂದರ್ಭಗಳಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. ಕಷ್ಟಪಡುವ ವ್ಯಕ್ತಿ ಕಠಿಣ ಪರಿಸ್ಥಿತಿಯಲ್ಲೂ ಯಶಸ್ವಿಯಾಗುತ್ತಾನೆ ಎಂಬುದು ಖಚಿತ. ನೀವು ಪ್ರಾರಂಭಿಸದಿದ್ದರೆ ನೀವು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಎಂಬುದು ಖಚಿತವಾದ ಸತ್ಯ. ಯಾವುದೇ ಕಾರ್ಯದ ಅತ್ಯಂತ ಸವಾಲಿನ ಭಾಗವೆಂದರೆ ಅದನ್ನು ಪ್ರಾರಂಭಿಸುವುದು. ಇಂದು ಕಷ್ಟವಾಗಿರುವುದರಿಂದ ಎಂದಿಗೂ ಬಿಟ್ಟುಕೊಡಬೇಡಿ. ನಾಳೆ ಕೆಟ್ಟದಾಗಿರುತ್ತದೆ, ಆದರೆ ನಾಳೆಯ ನಂತರ ದಿನವು ಸುವರ್ಣವಾಗಿರುತ್ತದೆ. ಒಬ್ಬ ವ್ಯಕ್ತಿಯಲ್ಲಿ ಏನನ್ನಾದರೂ ಸಾಧಿಸುವ ಹಂಬಲವಿದ್ದರೆ ಈ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ಇತರರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾದಾಗ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದು ಉತ್ತಮ. ದೇಹಗಳು ತಾತ್ಕಾಲಿಕ. ನಾವೆಲ್ಲರೂ ಇಲ್ಲಿ ಕೇವಲ ಬಾಡಿಗೆದಾರರು. ತೊಂದರೆಗಳು ಜೀವನದ ಭಾಗವಾಗಿದೆ. ಅವರ ಸಮಸ್ಯೆಗಳನ್ನು ಪರಿಹರಿಸಲು ಯಾರು ಕ್ರಮಗಳನ್ನು ತೆಗೆದುಕೊಂಡರೂ ಅವರು ಗೆದ್ದಿದ್ದಾರೆ. ತಮ್ಮ ಕಷ್ಟಗಳನ್ನು ತಲೆಯ ಮೇಲೆ ಹೊತ್ತವರು ಕಳೆದು ಹೋಗುತ್ತಾರೆ. ಅನೇಕ ಬಾರಿ ಯಾರಾದರೂ ನಮ್ಮನ್ನು ಬೆಂಬಲಿಸುತ್ತಿರುವಂತೆ ನಾವು ಗಮನಾರ್ಹ ತೊಂದರೆಗಳಿಂದ ಹೊರಬರುತ್ತೇವೆ ಮತ್ತು ಆ ಅದೃಶ್ಯ ಶಕ್ತಿಯನ್ನು ನಾವು ದೇವರೆಂದು ಕರೆಯುತ್ತೇವೆ. ಆದ್ದರಿಂದ ನೆನಪಿಡಿ, ಜಗತ್ತು ನಿಮ್ಮನ್ನು ತೊರೆದಾಗ ದೇವರು ನಿಮ್ಮ ಕೈಯನ್ನು ಹಿಡಿದಿದ್ದಾನೆ. ಕೋಪದ ಮುಂದೆ ಸ್ವಲ್ಪ ವಿರಾಮವನ್ನು ಕಲಿಯಿರಿ ಮತ್ತು ತಪ್ಪುಗಳ ಮುಂದೆ ಸ್ವಲ್ಪ ಬಗ್ಗುವುದನ್ನು ಕಲಿಯಿರಿ. ಅವರ ಕಾರ್ಯಗಳ ಮೇಲೆ ನಿಯಂತ್ರಣವಿಲ್ಲದವರ ಬಾಯಿಯನ್ನು ನೀವು ಮುಚ್ಚುತ್ತಿದ್ದರೆ ಜೀವನವು ನರಕವಾಗುತ್ತದೆ. ನಾವು ಜೀವನದಲ್ಲಿ ತುಂಬಾ ಕಲಿತಿದ್ದೇವೆ. ನೀವು ಚಿಂತೆ ಮಾಡುತ್ತಿದ್ದರೆ ನೀವು ಸಂಕಷ್ಟದಲ್ಲಿ ಏಕಾಂಗಿಯಾಗಿ ನಡೆಯುತ್ತೀರಿ. ಏಕಾಂತವು ತನ್ನದೇ ಆದ ಮೋಡಿ ಹೊಂದಿದೆ. ಅದರಲ್ಲಿ ಯಾವುದೇ ಭಯವಿಲ್ಲ. ನೀವು ಬೇರೆಯವರನ್ನು ನಿಯಂತ್ರಿಸಲು ಸಾಧ್ಯವಾಗದ ಕಾರಣ ನಿಮ್ಮನ್ನು ದುರ್ಬಲ ಎಂದು ಪರಿಗಣಿಸುವುದು ತಪ್ಪು. ನೀವು ಏನು ಮಾಡಬಹುದು? ಬೇರೆ ಯಾರೂ ಸಾಧ್ಯವಿಲ್ಲ. ಕಠಿಣ ಪರಿಶ್ರಮದಿಂದ ಮಾತ್ರ ಡೆಸ್ಟಿನಿ ಬದಲಾಗುತ್ತದೆ. ಕುಳಿತು ಯೋಚಿಸಲು ಜೀವನವು ತುಂಬಾ ಚಿಕ್ಕದಾಗಿದೆ. ಆದ್ದರಿಂದ ಯಾರನ್ನಾದರೂ ಅನುಸರಿಸುವ ಬದಲು ನಿಮ್ಮ ಕನಸುಗಳನ್ನು ಈಡೇರಿಸುವುದು ಉತ್ತಮ. ಸರಿಯಾದ ದಾರಿಯಲ್ಲಿ ನಡೆಯುವುದು ಸ್ವಲ್ಪ ಕಷ್ಟವಾಗಬಹುದು, ಆದರೆ ಆ ದಾರಿಯಲ್ಲಿ ಯಾರೂ ನಿಮ್ಮನ್ನು ಕೆಳಕ್ಕೆ ತಳ್ಳಲು ಸಾಧ್ಯವಿಲ್ಲ. ನೀವು ಬಿದ್ದಾಗ ನಡೆಯಲು ಪ್ರಾರಂಭಿಸಿ. ಮಗು ಬಿದ್ದ ನಂತರ ನಡೆಯಲು ಪ್ರಾರಂಭಿಸುತ್ತದೆ. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಮಾನವರು ಈಜುವುದನ್ನು ಕಲಿಯುತ್ತಾರೆ ಮತ್ತು ನೋವು ಅನುಭವಿಸಿದ ನಂತರ ಅವರು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ನೀವು ನೋಯಿಸಿದಾಗ ಹಿಂದೆ ಸರಿಯಬೇಡಿ, ಏಕೆಂದರೆ ಗಾಯಗೊಂಡ ನಂತರ ಮನುಷ್ಯರು ವಿಷಯಗಳನ್ನು ನಿಭಾಯಿಸಲು ಕಲಿಯುತ್ತಾರೆ. ವೈಫಲ್ಯಕ್ಕಾಗಿ ಲಕ್ಷಾಂತರ ಅಪಹಾಸ್ಯಗಳ ಹೊರತಾಗಿಯೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ, ಏಕೆಂದರೆ ಇದು ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವ ಸಮಯ. ತಾಯಿಯ ನಂತರ ಧೈರ್ಯ ಮಾತ್ರ ಮಾನವರನ್ನು ಬೆಂಬಲಿಸುತ್ತದೆ. ಅದು ಅವರನ್ನು ಎಂದಿಗೂ ಕಳೆದುಕೊಳ್ಳಲು ಬಿಡುವುದಿಲ್ಲ. ಪ್ರಕೃತಿಯು ನಮ್ಮೆಲ್ಲರನ್ನು ವಜ್ರಗಳನ್ನಾಗಿ ಮಾಡಿದೆ. ಸ್ಥಿತಿ ಏನೆಂದರೆ ಯಾರು ಹೊಳಪು ಪಡೆಯುತ್ತಾರೋ ಅವರು ಹೊಳೆಯುತ್ತಾರೆ. ಪುಸ್ತಕಗಳಿಂದ ಎಲ್ಲವನ್ನೂ ಕಲಿಯಲು ಸಾಧ್ಯವಿಲ್ಲ. ಸ್ವಾರ್ಥಿಗಳಿಂದ ನೀವು ಬಹಳಷ್ಟು ಕಲಿಯಬಹುದು.
ನಿರ್ಗತಿಕರನ್ನು ಎಂದಿಗೂ ಅವಮಾನಿಸಬೇಡಿ, ಏಕೆಂದರೆ ಪರಿಸ್ಥಿತಿಯನ್ನು ಬದಲಾಯಿಸಲು ದೇವರು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಇಂದು ನೀವು ಮಾರ್ಗವನ್ನು ನಿರ್ಮಿಸಿದ್ದೀರಿ, ನಾಳೆ ನೀವು ಗಮ್ಯಸ್ಥಾನಗಳನ್ನು ಕಂಡುಕೊಳ್ಳುವಿರಿ. ಧೈರ್ಯ ತುಂಬಿದ ಈ ಪ್ರಯತ್ನ ಮುಂದೊಂದು ದಿನ ನಿಮ್ಮ ಬದುಕಿಗೆ ರಂಗು ತರುವುದು ಖಂಡಿತ. ಈ ಜಗತ್ತಿನಲ್ಲಿ ಯಾವುದೂ ಸ್ಥಿರವಾಗಿಲ್ಲ. ಸಮಯ, ಪ್ರೀತಿ, ದ್ವೇಷ ಅಥವಾ ಸಂಬಂಧಗಳಿಲ್ಲ. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಚಿಂತಿಸಬೇಡಿ, ಏಕೆಂದರೆ ಒಳ್ಳೆಯ ಜನರು ಮತ್ತು ಒಳ್ಳೆಯ ಪುಸ್ತಕಗಳು ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಸ್ನೇಹ ಸ್ವಾರ್ಥವಲ್ಲ. ನಗುವನ್ನು ಹಂಚಿಕೊಳ್ಳುವುದು ಮತ್ತು ಕಷ್ಟದಲ್ಲಿ ಬೆಂಬಲಿಸುವುದು ಜವಾಬ್ದಾರಿಯಾಗಿರುವ ಟ್ರಸ್ಟ್ ಇದು. ಇಲ್ಲಿ ಸುಳ್ಳು ಭರವಸೆಗಳಿಲ್ಲ. ನಿಜವಾದ ಪ್ರಯತ್ನಗಳು ಮಾತ್ರ. ಸತ್ಯವನ್ನು ಮಾತನಾಡುವ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿಯನ್ನು ಪ್ರಪಂಚವು ಯಾವಾಗಲೂ ಕಹಿಯಾಗಿ ಕಾಣುತ್ತಾನೆ. ನಿಮಗೆ ಬೇಕಾದಷ್ಟು ಹೊಗಳುವುದು, ಆದರೆ ಅಗೌರವಿಸುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ. ಪ್ರಯತ್ನ ಎಂಬ ಪದವು ಚಿಕ್ಕದಾದರೂ ಅದನ್ನು ಅನ್ವಯಿಸಿದಾಗ ಜೀವನವು ತೀವ್ರವಾಗಿ ಬದಲಾಗುತ್ತದೆ. ಸಂಬಂಧಗಳು ನೋಯಿಸಲು ಪ್ರಾರಂಭಿಸಿದಾಗ ನಿರ್ಲಕ್ಷಿಸಲು ಕಲಿಯಿರಿ, ಜೀವನವು ಹೆಚ್ಚು ಸುಲಭವಾಗುತ್ತದೆ. ನೋವು ಬರುವ ಮೊದಲು ದುಃಖವನ್ನು ಅನುಭವಿಸುವ ವ್ಯಕ್ತಿಯು ಅಗತ್ಯಕ್ಕಿಂತ ಹೆಚ್ಚು ನರಳುತ್ತಾನೆ. ವೈಫಲ್ಯಗಳು ಜೀವನದ ಒಂದು ಭಾಗವಾಗಿದೆ. ನೀವು ಎಂದಿಗೂ ವಿಫಲರಾಗದಿದ್ದರೆ ನೀವು ಎಂದಿಗೂ ಕಲಿಯುವುದಿಲ್ಲ, ಮತ್ತು ನೀವು ಕಲಿಯದಿದ್ದರೆ ನಿಮ್ಮಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ ಅಥವಾ ನೀವು ಅನೇಕ ವಿಷಯಗಳನ್ನು ಕಲಿಯುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ವೈಫಲ್ಯಗಳು ಬಹಳ ಮುಖ್ಯ. ಸಮಯದ ವಿರುದ್ಧ ಹೋರಾಡುವವನು ಅದೃಷ್ಟವನ್ನು ಬದಲಾಯಿಸುತ್ತಾನೆ ಮತ್ತು ಅದೃಷ್ಟವನ್ನು ಬದಲಾಯಿಸುವವನು ನಾಳೆ ಬದಲಾಗುತ್ತಾನೆ. ನಾಳೆಯ ಬಗ್ಗೆ ಯೋಚಿಸಬೇಡ. ಯಾರಿಗೆ ಗೊತ್ತು, ನಾಳೆ ನಿಮ್ಮ ಇಮೇಜ್ ಅನ್ನು ಬದಲಾಯಿಸಬಹುದು. ಸಂತೋಷವು ಸ್ವಾತಂತ್ರ್ಯವನ್ನು ಅವಲಂಬಿಸಿರುತ್ತದೆ ಮತ್ತು ಸ್ವಾತಂತ್ರ್ಯವು ನಿಮ್ಮನ್ನು ನೀವು ಎಷ್ಟು ನಂಬುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಜಗತ್ತಿನಲ್ಲಿ ಯಾವ ಸಂಬಂಧವೂ ಹೆಚ್ಚು ಕಾಲ ಉಳಿಯುವುದಿಲ್ಲ. ಕೆಲವು ತಪ್ಪಿನಿಂದ ನಾಳೆ ದುಃಖವಾಗಿದ್ದರೆ ಅದರ ಬಗ್ಗೆ ಯೋಚಿಸುತ್ತಾ ಇಂದಿನ ದಿನವನ್ನು ವ್ಯರ್ಥ ಮಾಡಬೇಡಿ. ಗುರಿಯಲ್ಲಿ ತಮ್ಮನ್ನು ಕಳೆದುಕೊಂಡವರು ಈಗಾಗಲೇ ಯಶಸ್ವಿಯಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಒಬ್ಬ ವ್ಯಕ್ತಿಯ ಅವನತಿಗೆ 5 ಕಾರಣಗಳಿವೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ನಿದ್ರೆ, ಕೋಪ, ಭಯ, ಆಯಾಸ ಮತ್ತು ಆಲಸ್ಯದ ಅಭ್ಯಾಸವು ಯಶಸ್ಸಿಗೆ ಪ್ರಮುಖವಲ್ಲ. ಸಂತೋಷವು ಯಶಸ್ಸಿನ ಕೀಲಿಯಾಗಿದೆ. ನೀವು ಮಾಡುತ್ತಿರುವುದನ್ನು ನೀವು ಪ್ರೀತಿಸಿದರೆ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ. ಇತರರಿಗೆ ಒಳ್ಳೆಯದನ್ನು ಮಾಡುವವರು ಯಾವಾಗಲೂ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ, ಏಕೆಂದರೆ ಯಾವಾಗಲೂ ಹಣ್ಣುಗಳನ್ನು ನೀಡುವ ಮರಗಳು ಆಗಾಗ್ಗೆ ಕಲ್ಲುಗಳಿಂದ ಹೊಡೆಯಲ್ಪಡುತ್ತವೆ. ಸತ್ಯದಿಂದ ಗಳಿಸಿದ ಸಂಪತ್ತು ಎಲ್ಲ ರೀತಿಯಲ್ಲೂ ಸಂತೋಷವನ್ನು ನೀಡುತ್ತದೆ, ಆದರೆ ಮೋಸದಿಂದ ಗಳಿಸಿದ ಸಂಪತ್ತು ಯಾವಾಗಲೂ ದುಃಖವನ್ನು ತರುತ್ತದೆ. ಮೌನಕ್ಕಿಂತ ದೊಡ್ಡ ಉತ್ತರವಿಲ್ಲ ಮತ್ತು ಕ್ಷಮಿಸುವುದು ಯಾವುದೇ ಮಹತ್ವದ ಶಿಕ್ಷೆಯನ್ನು ತರುವುದಿಲ್ಲ. ಕಠಿಣ ಪರಿಶ್ರಮದಿಂದ ಕನಸುಗಳು ನನಸಾಗದಿದ್ದರೆ ಮಾರ್ಗವನ್ನು ಬದಲಿಸಿ. ತತ್ವಗಳಲ್ಲ, ಏಕೆಂದರೆ ಮರಗಳು ಸಹ ಎಲೆಗಳನ್ನು ಬದಲಾಯಿಸುತ್ತವೆ, ಆದರೆ ಬೇರುಗಳನ್ನು ಅಲ್ಲ. ನಿಮ್ಮ ಆಲೋಚನೆಗಳು ಯಾರೊಬ್ಬರ ಸಹವಾಸದಿಂದ ಶುದ್ಧವಾಗಲು ಪ್ರಾರಂಭಿಸಿದರೆ ಆ ವ್ಯಕ್ತಿಯು ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕಷ್ಟದ ಸಮಯಗಳು ನಿಮ್ಮನ್ನು ಬಲಗೊಳಿಸುತ್ತವೆ. ಬುದ್ಧಿವಂತ ವ್ಯಕ್ತಿ ಎಂದರೆ ಇತರರನ್ನು ಹೋಲಿಸಿ ಅಸೂಯೆ ಪಡುವುದಕ್ಕಿಂತ ಹೆಚ್ಚಾಗಿ ಅವರ ಅನನ್ಯತೆಯಿಂದ ಕಲಿಯುವ ವ್ಯಕ್ತಿ. ಇಂದಿನ ಯುಗದ ದೇವರು ಹಣ ಮತ್ತು ಅಧಿಕಾರವನ್ನು ಹೊಂದಿರುವವನು. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳ ಇನ್ನೊಂದು ಹೆಸರು ಹಣ. ಮನೆ ಎಷ್ಟೇ ಕೊಳಕಾಗಿದ್ದರೂ ನಿಮ್ಮ ಬಳಿ ಹಣವಿದ್ದರೆ ನಿಮ್ಮ ಅನಕ್ಷರತೆ, ಕೆಟ್ಟ ಕೆಲಸಗಳು ಮತ್ತು ಕೆಟ್ಟ ನಡವಳಿಕೆಗಳು ಎಲ್ಲವನ್ನೂ ಕ್ಷಮಿಸುತ್ತವೆ. ಕೆಟ್ಟವರಿಂದ ಕೆಟ್ಟದ್ದು ನಡೆಯದಿದ್ದರೂ ಒಳ್ಳೆಯವರಿಂದ ಕೆಟ್ಟದ್ದೇ ಆಗುವ ವಯಸ್ಸು ಇದು. ನಿಮ್ಮ ಮುಖದಿಂದ ನಗುವನ್ನು ಕದಿಯುವಷ್ಟು ಪ್ರಾಮುಖ್ಯತೆಯನ್ನು ಜೀವನದಲ್ಲಿ ಯಾರಿಗೂ ನೀಡಬೇಡಿ. ನಿಮ್ಮ ಜೀವನದ ಸಮಸ್ಯೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಏಕೆಂದರೆ 80% ಜನರು ಕಾಳಜಿ ವಹಿಸುವುದಿಲ್ಲ ಮತ್ತು ಉಳಿದ 20% ನಿಮ್ಮ ಜೀವನದಲ್ಲಿ ನಿಮಗೆ ಸಮಸ್ಯೆಗಳಿವೆ ಎಂದು ಸಂತೋಷಪಡುತ್ತಾರೆ. ಕೆಲವು ಜನರು ಸಮಯ ಬಂದಾಗ ತಮ್ಮ ನೈಜತೆಯನ್ನು ತೋರಿಸುತ್ತಾರೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಪ್ರತಿಯೊಬ್ಬರೂ ತಮ್ಮ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮ ಸಮಸ್ಯೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ.
ಯಾರಾದರೂ ಸಿಹಿಯಾಗಿ ಮಾತನಾಡುತ್ತಿದ್ದರೆ ಅಥವಾ ಸಹಾನುಭೂತಿ ತೋರಿಸುತ್ತಿದ್ದರೆ ಅವರು ನಿಮ್ಮ ಹಿತೈಷಿಗಳು ಎಂದು ಅರ್ಥವಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ನೀವು ಅನುಭವಿಸಬೇಕಾಗುತ್ತದೆ. ಒಳ್ಳೆಯ ವ್ಯಕ್ತಿ ಸ್ವಾರ್ಥಿಯಲ್ಲ. ಅವರು ತಮ್ಮನ್ನು ತಾವು ಮೌಲ್ಯೀಕರಿಸದವರಿಂದ ದೂರವಿರುತ್ತಾರೆ. ಕೋಪದಿಂದ ಎಲ್ಲವನ್ನೂ ಅಳುವ ಮತ್ತು ಮಾತನಾಡುವ ವ್ಯಕ್ತಿಯು ಸತ್ಯವಂತನಾಗಿರುತ್ತಾನೆ, ಏಕೆಂದರೆ ಕೋಪ ಮತ್ತು ಕಣ್ಣೀರು ಒಬ್ಬ ವ್ಯಕ್ತಿಯನ್ನು ಸತ್ಯವನ್ನು ಮಾತನಾಡಲು ಒತ್ತಾಯಿಸುತ್ತದೆ. ಯಾರಿಂದಲೂ ಹೆಚ್ಚಿನದನ್ನು ನಿರೀಕ್ಷಿಸಬೇಡಿ, ಏಕೆಂದರೆ ಆಳವಾದ ಬಾಂಧವ್ಯ ಆಳವಾದ ಗಾಯ. ಗಾಜು ಮತ್ತು ಸಂಬಂಧಗಳೆರಡೂ ಸೂಕ್ಷ್ಮವಾಗಿವೆ, ಆದರೆ ಒಂದೇ ವ್ಯತ್ಯಾಸವೆಂದರೆ ಗಾಜು ಆಕಸ್ಮಿಕವಾಗಿ ಒಡೆಯುತ್ತದೆ, ಆದರೆ ತಪ್ಪು ತಿಳುವಳಿಕೆಯನ್ನು ಮಾರಲಾಗುವುದಿಲ್ಲ ಮತ್ತು ಸಂತೋಷವನ್ನು ಖರೀದಿಸಲಾಗುವುದಿಲ್ಲ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ನಿಮ್ಮನ್ನು ಅಳುವಂತೆ ಮಾಡುತ್ತದೆ ಮತ್ತು ಅವರ ಸಂತೋಷಕ್ಕಾಗಿ ನೀವು ಏನು ಬೇಕಾದರೂ ಮಾಡಬಹುದು. ತೋರಿಕೆಯ ಆಧಾರದ ಮೇಲೆ ಸ್ನೇಹಿತರನ್ನು ಮಾಡಬೇಡಿ. ಮುಖದ ಬಣ್ಣ ಮಸುಕಾಗುತ್ತದೆ, ಆದರೆ ಹೃದಯದ ಬಣ್ಣವು ಮರೆಯಾಗುವುದಿಲ್ಲ. ಜೀವನದ ಎಲ್ಲ ಆಟಗಳು ಸಮಯದಿಂದ ನಿಯಂತ್ರಿಸಲ್ಪಡುತ್ತವೆ. ಒಬ್ಬ ವ್ಯಕ್ತಿಯು ತನ್ನ ಪಾತ್ರವನ್ನು ನಿರ್ವಹಿಸುತ್ತಾನೆ. ನೀವು ಇತರ ಮೇಲೆ ಎಷ್ಟು ವಿಶ್ವಾಸ ಹೊಂದಿದ್ದೀರಿ ಎಂಬುದು ಮುಖ್ಯವಲ್ಲ, ನಿಮ್ಮ ಮೇಲೆ ನೀವು ಹೆಚ್ಚಿನ ನಂಬಿಕೆಯನ್ನು ಹೊಂದಿರಬೇಕು. ಇತರ ಅಭಿಪ್ರಾಯಗಳ ಆಧಾರದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಯಾರೊಬ್ಬರ ಬಗ್ಗೆ ತಪ್ಪು ಚಿತ್ರಣವನ್ನು ರಚಿಸುವುದು ದೊಡ್ಡ ಮೂರ್ಖತನವಾಗಿದೆ. ಯಾರನ್ನಾದರೂ ನಿಮ್ಮದಾಗಿಸಿಕೊಳ್ಳಲು ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಅವರು ನಮ್ಮವರಾಗಲು ಸಾಧ್ಯವಿಲ್ಲ ಎಂದು ಸಾಬೀತುಪಡಿಸುತ್ತಾರೆ. ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಒಳ್ಳೆಯದು, ಏಕೆಂದರೆ ಸಮಯ ಬದಲಾದರೆ ಅದು ತುಂಬಾ ನೋವುಂಟು ಮಾಡುತ್ತದೆ. ಕೆಲವರು ತಮ್ಮ ಸ್ವಂತ ಲಾಭಕ್ಕಾಗಿ ಸಂಬಂಧಗಳನ್ನು ಸ್ಥಾಪಿಸುತ್ತಾರೆ ಮತ್ತು ನಿಜವಾದ ಜನರ ಹೃದಯವನ್ನು ಮುರಿಯುತ್ತಾರೆ. ಅವರಿಗಿಂತ ಯಾರೂ ಬುದ್ಧಿವಂತರಲ್ಲ ಎಂದು ಅವರು ಭಾವಿಸುತ್ತಾರೆ, ಆದರೆ ವಾಸ್ತವದಲ್ಲಿ ಅವರು ತಮ್ಮ ಹಣೆಬರಹವನ್ನು ಮುರಿಯುತ್ತಾರೆ. ಅವರು ಹೊರಡಲು ಬಯಸಿದರೆ ಅವರನ್ನು ಹೋಗಲಿ. ಅವರನ್ನು ಏಕೆ ತಡೆಹಿಡಿಯಬೇಕು? ಸಂಬಂಧಗಳಲ್ಲಿನ ಪ್ರೀತಿಯು ಒಳ್ಳೆಯದು ಎಂದು ಭಾವಿಸುತ್ತದೆ, ಭಿಕ್ಷೆಯಲ್ಲ. ಹೆಂಡತಿಗೆ ಹಾರಲು ರೆಕ್ಕೆಗಳು ಬೇಕು, ಗಂಡನ ಸಹವಾಸವಲ್ಲ. ಒಂದು ದಿನ ಒಬ್ಬ ಬಡವ ರಾಜನ ಅರಮನೆಯಲ್ಲಿ ತೋಟಗಾರನಾಗಿ ಕೆಲಸ ಮಾಡುತ್ತಿದ್ದ. ಅವನು ತೋಟದಲ್ಲಿ ವಿವಿಧ ಹಣ್ಣಿನ ಮರಗಳನ್ನು ನೆಟ್ಟನು ಮತ್ತು ಹಣ್ಣುಗಳು ಹಣ್ಣಾದಾಗ ಅವನು ಅವುಗಳನ್ನು ಆರಿಸಿ ರಾಜನಿಗೆ ಅರ್ಪಿಸಿದನು. ಅನೇಕ ಬಾರಿ ರಾಜನು ಅವನನ್ನು ಸಂತೋಷದಿಂದ ಪುರಸ್ಕರಿಸಿದನು. ಒಂದು ದಿನ ತೋಟದಲ್ಲಿ ದ್ರಾಕ್ಷಿ ಮತ್ತು ತೆಂಗಿನಕಾಯಿ ಬೆಳೆದಾಗ ತೋಟಗಾರನು ಬುಟ್ಟಿಯನ್ನು ತೆಗೆದುಕೊಂಡು ರಾಜನನ್ನು ತಲುಪಿದನು. ಆ ದಿನಗಳಲ್ಲಿ ರಾಜನು ಚಿಂತಿತನಾಗಿದ್ದನು. ನೆರೆಯ ರಾಜನು ತನ್ನ ರಾಜ್ಯವನ್ನು ಆಕ್ರಮಿಸಲು ತಯಾರಿ ನಡೆಸುತ್ತಿದ್ದಾನೆ ಎಂಬ ಮಾಹಿತಿಯನ್ನು ಅವನು ಗೂಢಚಾರರ ಮೂಲಕ ಪಡೆದಿದ್ದನು. ತೋಟಗಾರನು ಅವನ ಬಳಿಗೆ ಬಂದು ಸದ್ದಿಲ್ಲದೆ ಬುಟ್ಟಿಯನ್ನು ಅವನ ಮುಂದೆ ಇಟ್ಟಾಗ ಅವನು ಆಲೋಚನೆಗಳಲ್ಲಿ ಆಳವಾಗಿ ಮುಳುಗಿದ್ದನು. ನಂತರ ಸ್ವಲ್ಪ ದೂರ ಸರಿದು ಕುಳಿತನು. ಆಲೋಚಿಸುತ್ತಿರುವಾಗ ರಾಜನ ಗಮನವು ತೋಟಗಾರನ ಕಡೆಗೆ ಇರಲಿಲ್ಲ. ಅವನು ಬುಟ್ಟಿಯಿಂದ ಅವನ ಮೇಲೆ ದ್ರಾಕ್ಷಿಯನ್ನು ಎಸೆಯುತ್ತಿದ್ದನು. ದ್ರಾಕ್ಷಿಗಳು ತೋಟಗಾರನಿಗೆ ತಗುಲಿದಾಗ ಅವನು, ದೇವರೇ, ನೀನು ತುಂಬಾ ಕರುಣಾಮಯಿ ಎಂದು ಹೇಳುತ್ತಾನೆ. ಆಲೋಚನೆಯಲ್ಲಿ ಮುಳುಗಿದ್ದ ರಾಜನ ಗಮನವು ತೋಟಗಾರನು ತನ್ನ ಮೇಲೆ ದ್ರಾಕ್ಷಿಯನ್ನು ಎಸೆಯುತ್ತಿದ್ದನತ್ತ ಗಮನ ಹರಿಸಲಿಲ್ಲ. ಮತ್ತೊಮ್ಮೆ ಅವನು ತೋಟಗಾರನ ಮೇಲೆ ದ್ರಾಕ್ಷಿಯನ್ನು ಎಸೆದನು ಮತ್ತು ತೋಟಗಾರನು, ದೇವರೇ, ನೀನು ತುಂಬಾ ಕರುಣಾಮಯಿ. ಈ ಬಾರಿ ರಾಜನ ಗಮನವು ತೋಟಗಾರನ ಕಡೆಗೆ ತಿರುಗಿತು ಮತ್ತು ಅವನು ಆಶ್ಚರ್ಯದಿಂದ ಅವನ ಬಳಿಗೆ ಬಂದು, ತೋಟಗಾರ, ನಾನು ನಿಮ್ಮ ಮೇಲೆ ನಕಲಿ ಹಣ್ಣುಗಳನ್ನು ಎಸೆಯುತ್ತಿದ್ದೇನೆ ಮತ್ತು ನೀವು ದೇವರು ತುಂಬಾ ಕರುಣಾಮಯಿ ಎಂದು ಹೇಳುತ್ತಿದ್ದೀರಾ? ಇದು ಯಾವ ರೀತಿಯ ಕರುಣೆ? ಅದಕ್ಕೆ ತೋಟಗಾರ, ಮಹಾರಾಜನೇ, ಇವತ್ತು ತೋಟದಲ್ಲಿ ಮಾವು, ದ್ರಾಕ್ಷಿ, ತೆಂಗು ಎಂಬ 3 ಬಗೆಯ ಹಣ್ಣುಗಳಿದ್ದವು. ನಿನಗಾಗಿ ಯಾವ ಹಣ್ಣನ್ನು ತರಬೇಕು ಎಂದು ಯೋಚಿಸುತ್ತಿದ್ದೆ. ದೇವರ ದಯೆಯಿಂದ ನಾನು ತರಬೇಕು ಎಂದು ಮನಸ್ಸಿಗೆ ಬಂದಿತು. ನಿಮಗಾಗಿ ದ್ರಾಕ್ಷಿಗಳು, ಮತ್ತು ಅವನು ದ್ರಾಕ್ಷಿಯನ್ನು ತಂದನು. ನಾನು ಮಾವಿನಕಾಯಿ ಅಥವಾ ತೆಂಗಿನಕಾಯಿ ತಂದಿದ್ದರೆ ನನಗೆ ಏನಾಗಬಹುದು ಎಂದು ಯೋಚಿಸಿ. ಆದುದರಿಂದಲೇ ದೇವರು ಕರುಣಾಮಯಿ ಎಂದು ಹೇಳುತ್ತಿದ್ದೇನೆ ಎಂದು ರಾಜನು ತೋಟಗಾರನ ಪ್ರತಿಕ್ರಿಯೆಯನ್ನು ಆಲೋಚಿಸಲು ಪ್ರಾರಂಭಿಸಿದನು. ಅವನು ಅನಗತ್ಯವಾಗಿ ಚಿಂತಿಸಿದ್ದಾನೆ ಎಂದು ಅರಿತುಕೊಂಡನು.
ತನ್ನ ಸಾಮ್ರಾಜ್ಯದ ರಕ್ಷಣೆಗೆ ಸಿದ್ಧನಾಗಲು ಅವನು ದೇವರಿಗೆ ಕೃತಜ್ಞತೆ ಸಲ್ಲಿಸಿದನು ಮತ್ತು ರಕ್ಷಣೆಗಾಗಿ ತಯಾರಿಯಲ್ಲಿ ತೊಡಗಿದನು. ಯುದ್ಧವು ಬಂದಾಗ ಅವನು ವಿಜಯಶಾಲಿಯಾಗಿ ಹೊರಹೊಮ್ಮಿದನು ಮತ್ತು ತನ್ನ ರಾಜ್ಯವನ್ನು ಉಳಿಸಿದನು. ಸ್ನೇಹಿತರೆ, ಈ ಕಥೆಯು ನಮಗೆ ಕಾಲಚಕ್ರವು ಒಳ್ಳೆಯ ಸಮಯಗಳು ಬರಬಹುದು ಮತ್ತು ಕೆಟ್ಟ ಸಮಯಗಳು ಕೂಡ ಎಂದು ನಮಗೆ ಕಲಿಸುತ್ತದೆ. ಒಳ್ಳೆಯ ಸಮಯದಲ್ಲಿ ನಾವು ಆಗಾಗ್ಗೆ ದೇವರಿಗೆ ಧನ್ಯವಾದ ಹೇಳಲು ಮರೆಯುತ್ತೇವೆ ಮತ್ತು ಕೆಟ್ಟ ಸಮಯದಲ್ಲಿ ನಾವು ದೂರು ನೀಡಲು ಪ್ರಾರಂಭಿಸುತ್ತೇವೆ. ಆದರೆ ಒಳ್ಳೆಯ ಸಮಯಗಳಿಗಾಗಿ ದೇವರಿಗೆ ಧನ್ಯವಾದ ಹೇಳುವುದು ಮತ್ತು ಕೆಟ್ಟ ಸಮಯಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಅವಶ್ಯಕ, ಏಕೆಂದರೆ ಪ್ರತಿಯೊಂದು ಪರಿಸ್ಥಿತಿಯು ನಮಗೆ ಎದುರಿಸಲು ವಿನ್ಯಾಸಗೊಳಿಸಲಾಗಿದೆ. ಸಣ್ಣ ಸಮಸ್ಯೆಗಳನ್ನು ಎದುರಿಸುವ ಮೂಲಕ ನಾವು ದೊಡ್ಡ ತೊಂದರೆಗಳನ್ನು ಎದುರಿಸಲು ಸಮರ್ಥರಾಗುತ್ತೇವೆ. ಆದ್ದರಿಂದ ಸಣ್ಣ ಸಮಸ್ಯೆಗಳಿಗೆ ಹೆದರಬೇಡಿ. ಧನಾತ್ಮಕವಾಗಿ ಯೋಚಿಸಿ, ಅವರ ಪರಿಹಾರಕ್ಕಾಗಿ ಯೋಜನೆಗಳನ್ನು ಮಾಡಿ ಮತ್ತು ಅವುಗಳನ್ನು ಪರಿಹರಿಸುವಲ್ಲಿ ತೊಡಗಿಸಿಕೊಳ್ಳಿ. ಪ್ರತಿಕೂಲ ಸಂದರ್ಭಗಳನ್ನು ಆಲಸ್ಯವಿಲ್ಲದೆ ಎದುರಿಸುವುದು ನಿಮ್ಮ ಶಕ್ತಿಯ ಕೀಲಿಯಾಗಿದೆ. ಒಬ್ಬ ವ್ಯಕ್ತಿಯು ಸೋತ ನಂತರವೂ ಮುಂದುವರಿಯಬಹುದು, ಆದರೆ ಅವನ ಖಾಲಿತನವನ್ನು ಸಾವಿರಾರು ಜನರಿಂದ ತುಂಬಲು ಸಾಧ್ಯವಿಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ತಾಳ್ಮೆಯಿಂದ ಕಾಯುವವರಿಗೆ ಎಲ್ಲ ಅವಕಾಶಗಳು ಬಂದಿವೆ. ನೀವು ಪ್ರತಿಕೂಲ ಪರಿಸ್ಥಿತಿಗಳ ವಿರುದ್ಧ ಹೋರಾಡುವವರೆಗೆ ಅವರು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸುತ್ತಲೇ ಇರುತ್ತಾರೆ. ಸಮಯವನ್ನು ಅವಲಂಬಿಸಬೇಡಿ. ಅದೃಷ್ಟದ ಕೈಗಳನ್ನು ಖಾಲಿ ಬಿಡಬಹುದು, ಆದರೆ ಕಷ್ಟಪಟ್ಟು ದುಡಿಯುವ ಜನರು ಎಂದಿಗೂ. ಈ ವಿಡಿಯೋದಿಂದ ನೀವು ಏನನ್ನಾದರೂ ಕಲಿತಿದ್ದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆಯಿರಿ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ಮತ್ತು ಅಂತಹ ವಿಡಿಯೋಗಳನ್ನು ವೀಕ್ಷಿಸಲು ಬಯಸಿದರೆ ದಯವಿಟ್ಟು ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಅಧಿಸೂಚನೆ ಬೆಲ್ ಐಕಾನ್ ಅನ್ನು LI ಎಂದು ಹೊಂದಿಸಿ. ಇದರಿಂದ ನೀವು ಮೊದಲು ನಮ್ಮ ಎಲ್ಲ ಹೊಸ ವಿಡಿಯೋಗಳಿಗೆ ಅಧಿಸೂಚನೆಗಳನ್ನು ಸ್ವೀಕರಿಸುತ್ತೀರಿ. ನಿಮ್ಮ ಬೆಂಬಲ ನಮಗೆ ಅತ್ಯಗತ್ಯ. ಶ್ರೀಕೃಷ್ಣನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದ. ಜೈ ಶ್ರೀ ಕೃಷ್ಣ.